ಭಕ್ತನೊಬ್ಬ ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕಳಸೇಶ್ವರ ಸ್ವಾಮಿಗೆ ಪತ್ರ ಬರೆದಿರುವಂಥ ಪ್ರಸಂಗ ನಡೆದಿದೆ. ನಾನು ನಿನ್ನ ಜೊತೆ ನೇರವಾಗಿ ಮಾತಾಡಬೇಕು. ನಾನು ಕೆಟ್ಟ ಕೆಲಸ ಮಾಡಿಲ್ಲ, ಆದರೂ ಯಾಕೆ ಶಿಕ್ಷೆ ನನಗೆ ಅಂತ ಪ್ರಶ್ನೆ ಮಾಡಿದ್ದಾನೆ ದೇವರಲ್ಲಿ. ಅಲ್ಲದೆ ನಾನು ಏನೇ ತಪ್ಪು ಮಾಡಿದರೂ ಅದನ್ನು ಕ್ಷಮಿಸು, ಕೆಟ್ಟವರನ್ನು ನನ್ನಿಂದ ದೂರ ಮಾಡು ಅಂತ ಪತ್ರದಲ್ಲಿ ಉಲ್ಲೇಖಿಸಿ ಕಳಸೇಶ್ವರ ದೇವರ ಹುಂಡಿಗೆ ಪತ್ರ ಹಾಕಿದ್ದಾನೆ. ನೋಡಿ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಆ ಪತ್ರದಲ್ಲಿ ಏನೆಲ್ಲ ಇದೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ಪೂರ್ತಿ ಓದ್ಬಿಡ್ಬೇಕು. ಏನು ಅಂದರೆ, ನಾನು ಏನೂ ತಪ್ಪು ಮಾಡಿಲ್ಲ, ಕೆಟ್ಟವರ ಸಂಘ ಮಾಡಿಸ್ಬೇಡ, ಕೆಟ್ಟವ್ರ ಸಹವಾಸ ಮಾಡಿಸ್ಬೇಡ, ಒಳ್ಳೆ ಬುದ್ಧಿ ಕೊಡು. ಈ ಭಾಳಷ್ಟು ದೇವಸ್ಥಾನಗಳಲ್ಲಿ ಚೀಟಿ ಹಾಕಿದ್ದು ನೋಡಿದ್ದೀವಿ. ನನಗೊಂದು ಮದುವೆ ಮಾಡಿಸ್ಕೊಡು, ಚಿನ್ನ ಕೊಡಿಸು, ದುಡ್ಡು ಕೊಡಿಸು, ಶ್ರೀಮಂತರನ್ನಾಗಿ ಮಾಡು, ಆರೋಗ್ಯ ಕೊಡು, ಈ ಥರದ್ದು ಕೇಳಿದ್ದನ್ನು ನೋಡಿದ್ದೀವಿ. ಆದರೆ ಇಲ್ಲಿ ಪಾಪ ಮನನೊಂದು ಪತ್ರ ಬರೆದಿದ್ದಾನೆ ಅಂತ ಅನಿಸುತ್ತೆ. ಆತನ ನೋವನ್ನು ಹೇಳ್ಕೊಳ್ಳೋದಕ್ಕೆ ಬೇರೆ ಯಾರೂ ಇಲ್ಲ. ದೇವರು ನೀನೇ ಒಬ್ಬ ನನಗಿರೋದು, ನನ್ನ ಮುಂದೆ ಬಂದು ಮಾತಾಡು, ನಿನ್ನ ಜೊತೆ ನೇರವಾಗಿ ಮಾತಾಡಬೇಕು ಅಂತಲೂ ಕೇಳ್ಕೊಂಡಿದ್ದಾನೆ. ಗೊತ್ತಿಲ್ಲ, ದೇವರೆಲ್ಲಾದರೂ ಕಂಡುಬಿಟ್ಟು ಬಂದು ಪಾಪ ಈತನ ಮೊರೆಯನ್ನು ಆಲಿಸಿ ದೇವರು ಪ್ರತ್ಯಕ್ಷ ಆದರೂ ಆಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.